ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿ, ಸರಳವಾದ ಮಾಹಿತಿ ಹಾಗೂ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಬರಲಿರುವ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸ. ದೈವ ಶಕ್ತಿಗಳ ಆರಾಧನೆಗೆ ಹಾಗೂ ಪೂಜಾ ಕಾರ್ಯಗಳಿಗೆ ವಿಶೇಷವಾದಂತಹ ಈ ಒಂದು ಮಾಸದಲ್ಲಿ ನಾವು ಪೂಜಾ ಕಾರ್ಯಗಳನ್ನು ಮಾಡುವುದರಿಂದ, ವ್ರತಗಳನ್ನು ಆಚರಣೆ ಮಾಡುವುದರಿಂದ ಸಕಲ ಕಷ್ಟಗಳಿಂದ ಪಾರಾಗಬಹುದು. ಇವತ್ತಿನ ದಿನ ಆಷಾಢ ಮಾಸದಲ್ಲಿ ಅದೃಷ್ಟ ಬರಬೇಕು ಅಂದರೆ ಸರಳವಾಗಿ ನಾವು ಹೇಳುವಂತಹ ಈ ಒಂದು ಪೂಜೆಯನ್ನು ಮಾಡುವುದರಿಂದ ನೀವು ಸಕಲ ಭೋಗ ಭಾಗ್ಯಗಳನ್ನು ಪಡೆಯಬಹುದು ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ ವ್ಯಕ್ತಿತ್ವವು ಭಿನ್ನವಾಗಿರುತ್ತದೆ. ಹಾಗೆಯೇ ಸಮಸ್ಯೆಗಳು ಕೂಡ ಒಬ್ಬರಿಗೆ ಬೇರೆ ಬೇರೆಯಾಗಿರುತ್ತದೆ. ಹೀಗಿರುವಾಗ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆಗೆ ಶ್ರೇಷ್ಠವಾದಂತಹ ಮಾಸ. ಇಂತಹ ಮಾಸದಲ್ಲಿ ಅದರಲ್ಲೂ ಗುಪ್ತ ನವರಾತ್ರಿಯ ಸಮಯದಲ್ಲಿ ವಾರಾಹಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ಕಷ್ಟಗಳು ಪರಿಹಾರವಾಗುತ್ತದೆ ಎಂಬ ಒಂದು ನಂಬಿಕೆಯೂ ಇದೆ ಸ್ನೇಹಿತರೆ. ಹೌದು, ದಕ್ಷಿಣಾಯನದ ಆರಂಭವೇ ಈ ಒಂದು ಆಷಾಢ ಮಾಸ. ಈ ಒಂದು ಮಾಸದಲ್ಲಿ ಲಕ್ಷ್ಮೀ ಪೂಜೆ, ದುರ್ಗಾ ಪೂಜೆಗೆ, ವಿಶೇಷವಾಗಿ ವಿಷ್ಣು ದೇವನ ಪೂಜೆಗೂ ಕೂಡ ಪ್ರಶಸ್ತವಾದಂತಹ ಮಾಸವೆಂದು ಹೇಳಲಾಗುತ್ತದೆ. ಗುಪ್ತ ನವರಾತ್ರಿಯ ಒಂದು ಸಮಯದಲ್ಲಿ ವಾರಾಹಿ ದೇವಿ ಅಮ್ಮನವರ ಪೂಜೆಯನ್ನು ಮಾಡುವುದರಿಂದ ಸಕಲ ಭಾಗ್ಯಗಳು ದೊರೆಯುತ್ತದೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ದೇವಿ ಅಮ್ಮನವರನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸಪ್ತಮಾತೃಕೆಯಲ್ಲಿ ಒಬ್ಬರಾದಂತಹ ದೇವಿ ಈ ಒಂದು ವಾರಾಹಿ ದೇವಿಯವರು. ಆಷಾಢ ಮಾಸದ ಮೊದಲನೇ ದಿನದಂದು ನವಮಿಯ ತನಕ 9 ದಿನಗಳ ಕಾಲ ಜೂನ್ 24ರಿಂದ ಜುಲೈ 4ನೇ ತಾರೀಕಿನವರೆಗೂ ಗುಪ್ತ ನವರಾತ್ರಿ ಎಂದು ಹೇಳಲಾಗುತ್ತದೆ. ದುರ್ಗೆಯ ವಿವಿಧ ರೂಪಗಳ ಆರಾಧನೆಯನ್ನು ಮಾಡುವುದರಿಂದ ಕಷ್ಟಗಳಿಂದ ಹೊರಬರಬಹುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಅದರಲ್ಲೂ ಈ ಒಂದು ಸಮಯದಲ್ಲಿ ವಾರಾಹಿ ದೇವಿಯನ್ನು ಪೂಜಿಸುವುದರಿಂದ ದಾರಿದ್ರ್ಯತನ ತೊಲಗಿ ಧನ ಧಾನ್ಯ ಸಮೃದ್ಧಿ ಹೆಚ್ಚಾಗುತ್ತದೆ, ಶತ್ರುಗಳ ಕಾಟ ಕಡಿಮೆಯಾಗುತ್ತದೆ, ಆರೋಗ್ಯವು ವೃದ್ಧಿಸುತ್ತದೆ ಎಂದು ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕಲಹವಿರಲಿ ಅಥವಾ ಭೂ ಖರೀದಿ ಮಾಡುವಂತಹ ಯೋಗವು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಒಂದು ಸಮಯದಲ್ಲಿ ವಾರಾಹಿ ದೇವಿಯನ್ನು ಪೂಜಿಸುವುದರಿಂದ ಹಾಗೂ ಪುರಾಣಗಳ ಪ್ರಕಾರ ಅತ್ಯಂತ ಶಕ್ತಿ ದೇವತೆಯಾಗಿರುವಂತಹ ವಾರಾಹಿ ದೇವಿಯನ್ನು ಈ ಒಂದು ಸಮಯದಲ್ಲಿ ಅಂದರೆ ಗುಪ್ತ ನವರಾತ್ರಿಯ ಆಷಾಢ ಮಾಸದಲ್ಲಿ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿರತಕ್ಕಂತಹ ಯಾವುದೇ ರೀತಿಯ ತೊಂದರೆಗಳಿಂದ ಹೊರಬರಬಹುದು. ಅದರಲ್ಲೂ ಸಮಾಜದಲ್ಲಿ ಒಂದು ಉನ್ನತವಾದಂತಹ ಗೌರವ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ ಈ ಒಂದು ವಾರಾಹಿ ದೇವಿಯನ್ನು ಪೂಜಿಸುವುದರಿಂದ ಅತ್ಯಂತ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿಯು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಷ್ಟದ ಒಂದು ಸಮಯವನ್ನು ಎದುರಿಸ್ತಾ ಇದ್ದರೆ ಆ ಒಂದು ಸಮಯವನ್ನು ಪಾರು ಮಾಡುವಂತಹ ಶಕ್ತಿ ಈ ದೇವಿಗಿದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ವಾರಾಹಿ ದೇವಿಯನ್ನು ಪೂಜಿಸುವುದರಿಂದ ಶತ್ರುಗಳ ಕಾಟ ಹೆಚ್ಚಾಗಿ ಕಾಡ್ತಾ ಇದ್ರೆ ಅವರಿಂದಲೂ ಕೂಡ ನಿಮಗೆ ಮುಕ್ತಿಯು ದೊರೆಯುತ್ತದೆ ಸ್ನೇಹಿತರೆ. ಹಾಗೂ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಮೇಲಿಂದ ಮೇಲೆ ಬರ್ತಾ ಇದ್ದರೆ ಆ ಒಂದು ತೊಂದರೆಗೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಬೇಕು ಎಂಬುದು ಗೊತ್ತಾಗ್ತಾ ಇಲ್ಲ ಎಂದಾಗ ಈ ಒಂದು ದೇವಿಯನ್ನು ಪೂಜೆ ಮಾಡುವುದರಿಂದ, ಅದರಲ್ಲೂ ಆಷಾಢ ಮಾಸದಲ್ಲಿ ವಾರಾಹಿ ದೇವಿಯನ್ನು ಪೂಜೆ ಮಾಡುವುದರಿಂದ ನೀವು ಎಲ್ಲ ರೀತಿಯಾದಂತಹ ಕಷ್ಟಗಳಿಂದ ಹೊರಬರಬಹುದು. ಈ ಒಂದು ಮಾಸದಲ್ಲಿ ಬರುವಂತಹ ಗುಪ್ತ ನವರಾತ್ರಿಯು ಅತ್ಯಂತ ಶ್ರೇಷ್ಠವಾದದ್ದು. ಮಗುವಿನಂತಹ ಮನಸ್ಸಿನ ಈ ಒಂದು ತಾಯಿಯನ್ನು ಭಕ್ತಿಯಿಂದ ಬೇಡಿದರೆ ಖಂಡಿತ ಫಲ ಸಿದ್ಧಿಯಾಗುತ್ತದೆ. ಹಾಗೂ ಈ ಒಂದು ದೇವಿಯನ್ನು ಈ ಒಂದು ನವರಾತ್ರಿಯ ಸಮಯದಲ್ಲಿ ಯಾರಾದರೂ ಕೂಡ ಪೂಜಿಸಬಹುದು. ತಾಯಿಯ ಪೂಜೆಗೆ ಬೇಕಾಗಿರುವುದು ಭಕ್ತಿ ಮಾತ್ರ. ಹಾಗೂ ಈ ಒಂದು ಪೂಜೆಯ ವೇಳೆಯಲ್ಲಿ ನಿಮಗೆ ಫೋಟೋ ವಿಗ್ರಹದ ಪೂಜೆಯನ್ನು ಮಾಡಬಹುದು. ಅಥವಾ ಫೋಟೋ ಅಥವಾ ವಿಗ್ರಹವಿಲ್ಲವೆಂದರೆ ಒಂದು ದೀಪದಲ್ಲಿಯೂ ಕೂಡ ವಾರಾಹಿ ದೇವಿಯ ರೂಪವೆಂದು ತಿಳಿದು ಪೂಜಿಸುವುದರಿಂದ ಅತ್ಯಂತ ಕರುಣಾಮಯಿಯಾಗಿರುವಂತಹ ತಾಯಿಯು ನಿಮ್ಮ ಇಷ್ಟಾರ್ಥಗಳನ್ನು ಅತ್ಯಂತ ಬೇಗವಾಗಿ ಸಿದ್ಧಿಸುವಂತೆ ಮಾಡುತ್ತಾರೆ. ಹಾಗೂ ಈ ಒಂದು ವಾರಾಹಿ ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಪೂಜೆಯು ಮಾಡುವುದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಮಯವೆಂದು ಹೇಳಲಾಗುತ್ತದೆ ಸ್ನೇಹಿತರೆ. ದುರ್ಗಾ ಸಪ್ತಸತಿಯಲ್ಲಿ ಹೇಳಿರುವಂತೆ ವಾರಾಹಿ ದೇವಿಯು ಮಹಿಮೆಯು ಅಪಾರವಾದುದು. ಈ ಒಂದು ದೇವಿಯ ಮಹಿಮೆಯನ್ನು ಅರಿತು ಈ ಒಂದು ನವರಾತ್ರಿಯಲ್ಲಿ ತಿಳಿದು ಪೂಜೆಯನ್ನು ಮಾಡುವುದರಿಂದ 9 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಜೀವನದಲ್ಲಿ ನೆಮ್ಮದಿ ಹಾಗೂ ಚೈತನ್ಯವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಗುಪ್ತ ನವರಾತ್ರಿಯ ಸಮಯದಲ್ಲಿ ಸಂಕಲ್ಪ ಪೂರ್ವಕವಾಗಿ ಸಂಜೆಯ ವೇಳೆಗೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು ಎಂದು ಹೇಳಲಾಗುತ್ತದೆ. ಈ ಒಂದು ಸಮಯದಲ್ಲಿ ಬ್ರಹ್ಮಚರ್ಯ ಪಾಲನೆಯೂ ಕೂಡ ಮಾಡಬೇಕಾಗುತ್ತದೆ. ಹಾಗೂ ಈ 9 ದಿನಗಳ ಕಾಲ ಮಾಂಸಾಹಾರವನ್ನು ತ್ಯಜಿಸಬೇಕು. ಹಾಗೂ ಕೆಲವೊಂದು ಕೆಟ್ಟ ಮಾತುಗಳನ್ನು ಹಾಗೂ ಕೆಡುಕನ್ನು ಯಾರಿಗೂ ಕೂಡ ಬಯಸಬಾರದು. ಹಾಗೂ ಈ ಒಂದು ಸಮಯದಲ್ಲಿ ಪ್ರತಿನಿತ್ಯ ನೀವು 9 ದಿನಗಳ ಕಾಲ
9 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ಸಿದ್ಧಿಸುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಪೂಜಾ ಸಮಯದಲ್ಲಿ ಪೂಜಾ ಜಾಗವನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ವಾರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹಗಳನ್ನು ಅಥವಾ ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೂ ಸಂಕಲ್ಪ ಸಹಿತವಾಗಿ ಗಣೇಶನ ಪೂಜೆಯನ್ನು ಮೊದಲ ಮಾಡಿ ನಂತರ ಸಂಜೆಯ ವೇಳೆಗೆ ಸ್ನಾನ ಕಾರ್ಯಗಳನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ದೇವಿಯನ್ನು ಪೂಜೆ ಮಾಡಬೇಕು. ಹಾಗೂ ವಾರಾಹಿ ದೇವಿಗೆ ನೀಲಿ ಶಂಕು ಹೂವು ಅಥವಾ ಕೆಂಪು ದಾಸವಾಳದ ಹೂವುಗಳನ್ನು ಅರ್ಪಿಸಿ ಗಂಧ ಕುಂಕುಮ ಹಾಗೂ ಧೂಪ ದ್ರವ್ಯಗಳನ್ನು ಅರ್ಪಿಸಬೇಕಾಗುತ್ತದೆ. ಹಾಗೂ ಈ ಒಂದು ದೇವಿಗೆ ಸುಗಂಧ ಭರಿತವಾದಂತಹ ಧೂಪಗಳು ಅತ್ಯಂತ ಪ್ರಿಯವೆಂದು ಹೇಳಲಾಗುತ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಪ್ರತಿನಿತ್ಯ 9 ದಿನಗಳ ಕಾಲ ಸುಗಂಧ ಭರಿತವಾದಂತಹ ಧೂಪಗಳನ್ನು ಬೆಳಗುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ. ಹಾಗೂ ನಂತರ ಪೂಜೆಯ ನಂತರ ಬೆಲ್ಲದ ಪಾನಕ ಅಥವಾ ಬೆಲ್ಲದ ಅನ್ನ ಅಥವಾ ಸಿಹಿ ಪೊಂಗಲನ್ನು ನೀವು ನೈವೇದ್ಯವಾಗಿ ಮಾಡಬೇಕಾಗುತ್ತದೆ. ಅಥವಾ ಸಾಧ್ಯವಿಲ್ಲವೆಂದರೆ ದಾಳಿಂಬೆ ಹಣ್ಣನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು. ನಿಮ್ಮ ಇಚ್ಛೆ, ಕೋರಿಕೆ, ಪ್ರಾರ್ಥನೆಯನ್ನು ಈ ಒಂದು ಪೂಜೆಯ ನಂತರ ಅರ್ಪಿಸಿ. ಹಾಗೂ ಸಂಕಲ್ಪಪೂರ್ವಕವಾಗಿ ಈ ಒಂದು ಶ್ರದ್ಧಾ ಭಕ್ತಿಯಿಂದ ಈ ದೇವಿಯನ್ನು ಪೂಜಿಸಿ ನಂತರ ನೀವು ಈ ಒಂದು ವಾರಾಹಿ ದೇವಿಯ ದ್ವಾದಶ ನಾಮಾವಳಿ ಅಥವಾ ವಾರಾಹಿ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ಉತ್ತಮವಾದಂತಹ ಫಲಗಳನ್ನು ಕಾಣುತ್ತೀರಿ. ಅಥವಾ ಲಲಿತಾ ಸಹಸ್ರನಾಮಗಳನ್ನು ಪಠಿಸುವುದರಿಂದ ಅತ್ಯಂತ ಶೀಘ್ರವಾಗಿ ನಿಮ್ಮ ಮನೆಗಳಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ಹಾಗೂ ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಶಕ್ತಿ ನಿಮ್ಮ ಮನೆಗಳಲ್ಲಿ ಸಂಚಾರವಾಗಲು ಆರಂಭವಾಗುತ್ತದೆ ಸ್ನೇಹಿತರೆ. ಹಾಗೂ ಕೊನೆಯ ದಿನ ಅಂದರೆ 9ನೆಯ ದಿನ ಫಲ ತಾಂಬೂಲವನ್ನು ಮುತ್ತೈದೆಯರಿಗೆ ಅರ್ಪಿಸಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಗಳನ್ನು ಪಡೆಯುತ್ತೀರಿ. ಹಾಗೂ ಈ ಒಂದು 9 ದಿನಗಳ ಸಮಯದಲ್ಲಿ ವಾರಾಹಿ ದೇವಿಯವರಿಗೆ ತುಪ್ಪದ ದೀಪಗಳನ್ನು ಬೆಳಗುವುದರಿಂದ ದೇವಿಯ ಅನುಗ್ರಹವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಅತ್ಯಂತ ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ವಾರಾಹಿ ದೇವಿಯನ್ನು ಈ 9 ದಿನಗಳ ಕಾಲ ನಿರಂತರವಾಗಿ ನೀವು ಪೂಜೆ ಮಾಡಿದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಕಷ್ಟವಿರಲಿ ಅಥವಾ ಸಮಸ್ಯೆ ಇರಲಿ, ಆ ಒಂದು ಸಮಸ್ಯೆಯಿಂದ ನೀವು ಹೊರಬರಬಹುದು. ಅದು ಆರ್ಥಿಕ ಸಮಸ್ಯೆಯಾಗಿರಲಿ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇರಲಿ, ಅದರಲ್ಲೂ ಯಾವುದೇ ರೀತಿಯಾದಂತಹ ಶತ್ರುಗಳ ಕಾಟವಿದ್ದಲ್ಲಿ ಆ ಎಲ್ಲ ಸಮಸ್ಯೆಯಿಂದ ನೀವು ಈ ಒಂದು ಪೂಜೆಯಿಂದ ಹೊರಬರಬಹುದು. ಹೌದು, ಆದರೆ ಈ ಒಂದು ಪೂಜೆಗೆ ನಿಮಗೆ ಬೇಕಾಗಿರುವುದು ಭಕ್ತಿ ಮಾತ್ರ. ವಾರಾಹಿ ದೇವಿಯನ್ನು ನಂಬಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದರೆ ಖಂಡಿತವಾಗಿಯೂ ನೀವು ಉತ್ತಮವಾದಂತಹ ಫಲವನ್ನೇ ಕಾಣುತ್ತೀರಿ. ಅದರಲ್ಲೂ ಆಷಾಢ ಮಾಸವು ಅತ್ಯಂತ ಮಂಗಳಕರವಾದಂತಹ ಮಾಸ. ಈ ಒಂದು ಮಾಸದಲ್ಲಿ ಮಾಡುವಂತಹ ವ್ರತ ಪೂಜೆಗಳಿಗೆ ವಿಶೇಷವಾದಂತಹ ಒಂದು ಮಹತ್ವವನ್ನೇ ಪುರಾಣಗಳಲ್ಲಿ ನೀಡಲಾಗಿದೆ. ಹೀಗಿರುವಾಗ ಈ ಒಂದು ಸಮಯದಲ್ಲಿ ನೀವು ವಾರಾಹಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಯಿಂದ ನೀವು ಹೊರಬರಬಹುದು ಸ್ನೇಹಿತರೆ. ಹೌದು, ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನಿತರ ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.